ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೆನ್ನೆ ಸಂಚಿಕೆಯಲ್ಲಿ ಕ್ಷಯರೋಗ ಟಿ.ಬಿ ರೋಗದ ಬಗ್ಗೆ ಹೇಳಿದ್ದೆ. ಟಿ.ಬಿ ರೋಗ ಯಾಕೆ ಬರುತ್ತೆ, ಯಾವ ತಪ್ಪು ಮಾಡಿದರೆ ನಾವು ಈ ಜನ್ಮದಲ್ಲಿ ಟಿ.ಬಿ ರೋಗದಿಂದ ನರಳ್ತೀವಿ ಅನ್ನೋದು ಹೇಳಿದೆ. ಟಿ.ಬಿ ರೋಗ ಇವತ್ತು ಅದನ್ನು ಭಾಳ ಇಮಿಡಿಯೇಟಾಗಿ ವಾಸ ಮಾಡುವಂಥ ರೋಗ. ಹಿಂದಿನ ಕಾಲಕ್ಕೆ ನಮ್ಮ 40-50 ವರ್ಷ ಹಿಂದೆ ತಗೊಂಡ್ರೆ ಈಗ ಭಾಳಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈ ಟಿ.ಬಿ ರೋಗ ಒಂದು ವಾರ ದಿನದಲ್ಲಿ ಕ್ಯೂರ್ ಮಾಡಿಬಿಡ್ತಾರೆ, ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ. ಆ ಥರ ಸ್ಟಿರಾಯ್ಡ್ಸು ಆ್ಯಂಟಿಬಯೋಟಿಕ್ಸ್ ಬಂದಿದೆ. ಟಿ.ಬಿ ರೋಗ ಬರಲಿಕ್ಕೆ ಏನು ತಪ್ಪು ಮಾಡಿದ್ದೆ ನಮ್ಮ ಜಾತಕದಲ್ಲಿ, ಸೂರ್ಯಗ್ರಹದಿಂದ ದೋಷ ಬರುವಂಥದ್ದು ಟಿ.ಬಿ ರೋಗ ಏನಕ್ಕೆ ಬಂತು, ಹೇಗೆ ಬಂತು ಅನ್ನೋದನ್ನು, ಮತ್ತು ಔಷಧಿ ಇಲ್ದೇ ಯಾವುದೋ ಮಾತ್ರೆ ಇಂಜೆಕ್ಷನ್ ಟಾನಿಕ್ ಇಲ್ದೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ಹಿಂದಿನ ಕಾಲದಲ್ಲಿ ಜನ ಹೇಗೆ ಯೂಸ್ ಮಾಡ್ತಿದ್ರು ಅನ್ನೋ ವಿಚಾರನ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಮತ್ತೊಂದು ರೋಗದ ಬಗ್ಗೆ ತಿಳಿಸ್ತೀನಿ. ನಮ್ಮ ಹತ್ರ ಒಬ್ಬರು ಬಂದೆವು, ಭೇಟಿಯಾಗಿದ್ದರು. 5 ವರ್ಷದ ಮಗುವಿಗೆ ಪಿಟ್ಸ್ ರೋಗ ಬರ್ತಾಯಿದೆ, ಮೂರ್ಛೆ ರೋಗ, ಅಪಸ್ಮಾರ ಅಂತಾರೆ. ಮೂರ್ಛೆ ರೋಗನ ಸಂಸ್ಕೃತದಲ್ಲಿ ಅಪಸ್ಮಾರ, ಪಿಟ್ಸ್ ರೋಗ. 5 ವರ್ಷದ ಮಗುಗೆ ಇನ್ನೂ ಆಗ್ತಾನೆ ಹುಟ್ಟು 1 ವಾರ ಆಗಿದೆ, ಅದಕ್ಕೂ ಬಂದಿದೆ ಪಿಟ್ಸ್. ಇನ್ನೊಂದು ಮಗು ಪಿಟ್ಸ್ ಬರುತ್ತಂತೆ, ಬಾಯಲ್ಲಿ ಜೊಲ್ಲು ಬರುತ್ತೆ, ಪಿಟ್ಸ್ ಬರುತ್ತೆ. ಒಂದು 40-45 ಗಂಟೆ ಅದಕ್ಕೆ ಪ್ರಜ್ಞೆನೇ ಇರೋದಿಲ್ಲ. ಆಟ ಆಡ್ಕೊಂಡಿರೋ ಮಗು ಆಗಾಗ ಪಿಟ್ಸ್ ಬಂದು ಬಿದ್ದೋಗುತ್ತೆ. ಸ್ಕೂಲ್ಗೆ ಹೋಗೋ ಮಗು ಪಿಟ್ಸ್ ಬಂದುಬಿಡುತ್ತೆ. ಗಾಬರಿ ಆದಾಗ ಅಥವಾ ಹೊಟ್ಟೆ ಹಸಿದಾಗ, ಮೂತ್ರನ ತಡಿದರೆ, ಮೂತ್ರ ತಡಿಬಾರ್ದು. ಮೂರ್ಛೆ ರೋಗ ಇರೋರು ರೀಸಸ್ ಬಂತದ್ದು ಸಡನ್ನಾಗಿ ಮಾಡಿಬಿಡ್ಬೇಕು, ತಡಿಬಾರ್ದು. ಎರಡನೇದು, ಕೆಮ್ತಾರೆ, ಕಫ ಬರುತ್ತೆ, ಹೋಗಿ ಸಡನ್ನಾಗಿ ಉಗಿಬೇಕು. ಉಗಿಲಿಲ್ಲ ಅಂದರೆ ಹಂಗೆ ನುಂಗ್ಬಿಟ್ರೆ ಪಿಟ್ಸ್ ರೋಗ ಬರೋಕ್ಕೆ ಸಾಧ್ಯ ಉಂಟು. ಇದು ನನ್ನ ಅನುಭವದ ಮಾತು. ಅಯ್ಯೋ, ಯಾರು ಎದ್ದೋಗಿ ಉಗಿತಾರಪ್ಪ, ಬಸ್ಸಿ ಮನೆ ಅಲ್ಲಿದೆ, ಹೀಗೇನೋ ಮೀಟಿಂಗ್ ಕೂತಿರ್ತಾರೆ, ಯಾರೋ ಮಾತಾಡ್ತಾ ಕೂತಿರ್ತಾರೆ, ಕೆಮ್ಮು ಬಂತು, ಕಫ ಬಂತು, ನುಂಗ್ಬಿಡ್ತಾರೆ, ಉಗಿಯೋಕ್ಕೆ ಹೋಗಲ್ಲ. ಉಗಿಯೋಕ್ಕೆ ಹೋದರೆ ಅಷ್ಟು ದೂರ ಹೋಗಬೇಕು ಅಂದ್ಬಿಟ್ಟು ಹಾಗೆ. ಕೆಲವರಿಗೆ ಮೂಗಿನಲ್ಲಿ ಗೊಣ್ಣೆ ಬರುತ್ತೆ, ಮೂಗಿಂದ ಗೊಣ್ಣೆ ಬಾಯಿಗೆ ಬಂದುಬಿಡುತ್ತೆ ಅಂತಾರೆ. ಅಂದ ತಕ್ಷಣ ಬಾಯಿಗೆ ಬಂತು, ಅದನ್ನು ಒಳಗೆ ನುಂಗ್ಬಿಡ್ತಾರೆ, ಎದ್ದು ಉಗಿವಿಲ್ಲ. ಮಲಗಿದಾಗ ಬರ್ಬೋದು, ಸಭೆ ಸಮಾರಂಭಗಳಲ್ಲಿ ಬಂದಾಗ ಹಂಗೆ ನುಂಗ್ಬಿಡ್ತಾರೆ. ಅದೇನಾಗುತ್ತೆ, ಅದು ಹಾಗೆ ಕೊನೆಗೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಕಫ ಉತ್ಪತ್ತಿ ಆಗೋದೇ ಬ್ರೈನಿಂದ, ಪಿಟ್ಸ್ ಬರೋದು ಬ್ರೈನಿಂದ, ಇನ್ಯಾವ ಅಂಗದಿಂದಲೂ ಅಲ್ಲ. ಆಯುರ್ವೇದ ಶಾಸ್ತ್ರ ಪ್ರಕಾರ ಮೂರ್ಛೆ ರೋಗ ಬರೋಕ್ಕೆ ಸಾಧ್ಯ ಇರೋದು ಈ ಬ್ರೈನಿಂದ. ಅದಕ್ಕೆ ತಲೆ ಮೇಲೆ ಹೊಡೆದಿದ್ರೆ, ತಲೆಗೆ ಪೆಟ್ಟಾಗಿದ್ದರೆ ಸಡನ್ನಾಗಿ ತೋರಿಸಿ ಟ್ರೀಟ್ಮೆಂಟ್ ತೊಗೋಬೇಕು. ಹಾಗೆ ಬಿಟ್ಬಿಟ್ರೆ ಪಿಟ್ಸಿಗೆ ಬರುತ್ತೆ, ಹೋಗ್ತಾ 4-5 ವರ್ಷ ಆದಮೇಲೆ. ಇದು ಬ್ರೈನಿಂದ ಬರುವಂಥದ್ದು. ಇನ್ನು ಇಲ್ಲಿಂದ ಯಾವುದೂ ಬರೋಲ್ಲ ಪಿಟ್ಸ್ ಬರೋದೇ ಬ್ರೈನಿಂದ. ಬ್ರೈನಿನ ಸಮಸ್ಯೆಯಿಂದ ಈ ಕಾಯಿಲೆ ಬರ್ತಿದೆ. ಇತ್ತೀಚೆಗಂತೂ ಭಾಳಷ್ಟು ಜನ, ಒಂದು 100 ಜನನ ಒಂದು ಕಡೆ ನಿಲ್ಲಿಸಿದ್ರೆ ಅದರಲ್ಲಿ 10 ಜನಕ್ಕೆ ಈ ರೋಗ ಇರುತ್ತೆ. ಪಿಟ್ಸಲ್ಲಿ 18-20 ವೆರೈಟಿ ಪಿಟ್ಸ್ ಇದೆ. ಸುಮ್ಮನೆ ನೋಡ್ತಿದ್ದಾಗೆ ಬಿದ್ದುಬಿಡ್ತಾರೆ. ಅವ್ರಿಗೆ ಬಾಯಲ್ಲಿ ಜೋಲ್ ಬರೋಲ್ಲ, ಕೈಕಾಲಿಂಗೆಲ್ಲ ಅಲ್ಲಾಡ್ಸಲ್ಲ, ಮಾಡೋದಿಲ್ಲ. ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಡ್ತಾರೆ, ಕಪ್ಪಾಗ್ಬಿಡ್ತಾರೆ, ಹಂಗೆ ಕುಸಿದು ಬಿದ್ದುಬಿಡ್ತಾರೆ. ಕೆಲವರು ಬೀಳ್ತಾರೆ, ಜೊಲ್ಲು ಬರುತ್ತೆ, ನಾಲ್ಗೆಲ್ಲ ಕಟ್ಕೊಂಡ್ಬಿಡ್ತಾರೆ, ಶೇಕ್ ಆಗ್ತದೆ ಕೈ ಕಾಲೆಲ್ಲ. ಕೆಲವರು ಮಲಗಿದಾಗಲೇ ಬರ್ತದೆ, ಕೆಲವರು ರಕ್ತ ನೋಡಿದಾಗ, ಕೆಲವರು ಬೆಂಕಿ ನೋಡಿದಾಗ, ಕೆಲವರು ಬಿಸಿಲಲ್ಲಿ ಹೋಗುವಾಗ, ಕೆಲವರಿಗೆ ಹಸಿವಾದಾಗ, ಕೆಲವರಿಗೆ ಮೂತ್ರ ತಡೆದಾಗ, ಕೆಲವರಿಗೆ ಕಫ ಉಗಿಲಿಲ್ಲ ಅಂದಾಗ, ಕೆಲವರಿಗೆ ಇದ್ದಕ್ಕಿದ್ದಾಗೆ ಒಂದು ಲಾಂಗ್ ಜರ್ನಿ ಸಡನ್ನಾಗಿ ಫಿಕ್ಸ್ ಮಾಡ್ಕೊಂಡು ಹೊರಟೋಗ್ತಾರೆ, 300-400 ಕಿಲೋಮೀಟ್ರ್ ಕೂತೇ ಇರ್ತಾರೆ. ಎ ಸಿ ಒಳಗೆ ಕೂತಿದ್ದಾಗ, ಕಾರಲ್ಲೂ ಎ ಸಿ, ಆಫೀಸಲ್ಲೂ ಎ ಸಿ, ಮನೆ ಒಳಗೂ ಎ ಸಿ, ಯಾವಾಗಲೂ ಫ್ರಿಜ್ಜಲ್ಲಿ ಇರೋದು ತಿನ್ನೋದು, ಫ್ರಿಜ್ಜಲ್ಲೇ ಇರೋದು ಕುಡಿಯೋದು, ಯಾವಾಗಲೂ ಫ್ಯಾನ್ ಕೆಳಗೆ ಎ ಸಿ ಕೆಳಗೆ ಕೂತಿರ್ತಾರೆ. ಈ ಥರದವ್ರಿಗೆಲ್ಲ ಇತ್ತೀಚೆಗೆ ಬರ್ತಾ ಇದೆ ಈ ಪಿಟ್ಸ್ ರೋಗ, ಮೂರ್ಛೆ ರೋಗ.
ಮೂರ್ಛೆ ರೋಗ ವಂಶ ಪಾರಂಪರೆಯಿಂದ ಬರುವಂಥವ್ರು, ಇದಕ್ಕೆ ಪ್ರಾರಬ್ಧ ರೋಗ, ಶಾಪಗ್ರಸ್ತ ರೋಗ ಅಂತ ಕರೀತಾರೆ. ಇದು ಒಂದಿದೆ. ತಾತನಿಗಿತ್ತು ಮೂರ್ಛೆ ರೋಗ, ಮೊಮ್ಮಗನಿಗೂ ಇದೆ, ಮೊಮ್ಮಕ್ಕಳಿಗೂ ಇದೆ. ಅಪ್ಪಗಿದೆ, ಅವ್ರ ಅಮ್ಮಂಗಿತ್ತು, ಅಮ್ಮನಿಂದ ಮಗನಿಗೆ ಬಂತು, ಮಗ ಮದುವೆ ಆದ, ಮೊದಲನೇ ಮಗನಿಗೆ ಪಿಟ್ಸ್ ಬಂತು. ಯಾರು ಮೊದಲನೇ ಮಗನೋ ಅಥವಾ ಮಗಳಿಗೋ ಈ ರೋಗ ಬರುತ್ತೆ ವಂಶ ಪಾರಂಪರೆಯಲ್ಲಿ, ಎಲ್ರಿಗೂ ಬರಲ್ಲ. ಮೊದಲನೇ ಮಗ ಇಲ್ಲ ಮೊದಲನೇ ಮಗಳು, ಇವ್ರಿಗೆ ಆ ಜೆನೆಟಿಕ್ಸ್ ಥಿಯರಿ ಪ್ರಕಾರ, ಜೀನ್ಸ್ ಪ್ರಕಾರ ಹೊಟ್ಟೋಗ್ಬಿಡ್ತದೆ. ಅದಕ್ಕೆ ಮೂರ್ಛೆ ರೋಗ ಇದು ಶಾಪಗ್ರಸ್ತ ರೋಗ, ಪ್ರಾರಬ್ಧ ಕರ್ಮ ರೋಗ. ಇಲ್ಲ ಶಾಪದಿಂದ ಬರುತ್ತೆ ವಂಶದಿಂದ, ಇಲ್ಲ ನನ್ನ ಜಾತಕದಲ್ಲೇ ಪೂರ್ವಜನ್ಮದ ಕರ್ಮ, ಪ್ರಾರಬ್ಧ ಕರ್ಮ, ಆ ಕರ್ಮದಿಂದ ಈಗ ಮೂರ್ಛೆ ರೋಗ ಬಂತು. ಇದು ನಾ ಕಂಡಂಥ ಅನುಭವದ ಮಾತು. ಜೀನ್ಸಲ್ಲಿ ಬರುತ್ತೆ ಕೆಲವರಿಗೆ. ತಾಯಿಗೂ ಇಲ್ಲ ತಂದೆಗೂ ಇಲ್ಲ ಮೂರ್ಛೆ ರೋಗ, ಅದು ಮಗನಿಗೋ ಮಗಳಿಗೋ ಇರುತ್ತೆ, ಅದು ಪ್ರಾರಬ್ಧ ರೋಗ. ಹೌದು ನಮ್ಮ ತಂದೆಗಿತ್ತು, ನಮ್ಮ ಮುತ್ತಾತನಿಗಿತ್ತು ಅಂದರೆ ಅದು ಶಾಪಗ್ರಸ್ತ ರೋಗ. ಶಾಪಗ್ರಸ್ತ ರೋಗಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಅದು ತಲತಲಾಂತರ ನಡ್ಕೊಂಬಂದಿರೋದು. ಈಗ ಪಿತ್ರಾರ್ಜಿತ ಆಸ್ತಿಯಾಗಿ ತಲತಲಾಂತರ ನಾವು ಉಪಯೋಗಿಸ್ಕೊಂಡು ಬಂದಿರ್ತೀವೋ ಜಮೀನು ಮನೆ ಎಲ್ಲ, ಹಾಗೆ ಈ ರೋಗಗಳು ಪಿತ್ರಾರ್ಜಿತ, ಪಿತೃರಿಂದ ಬಂದಂಥ ಶಾಪಗ್ರಸ್ತ ರೋಗದಲ್ಲಿ ಬರುವಂಥದ್ದು. ಎರಡದು ಸ್ವಯಂ ಪ್ರಾರಬ್ಧ, ನಮ್ಮ ಜಾತಿಯಲ್ಲಿ ಬರುವಂಥದ್ದು. ಅದಕ್ಕೆ ಪಿಟ್ಸ್ ರೋಗ ಬರಬಾರ್ದು ಅಂದರೆ ಭಾಳಷ್ಟು ಮೆಡಿಷನ್ಸ್ ಇವಾಗಿದೆ, ಅದು ವರ್ಷಗಟ್ಟಲೆ ತೊಗೋಬೇಕು, ಒಂದು 5 ವರ್ಷ 10 ವರ್ಷ ತೊಗೋಬೇಕು. ಆಮೇಲೆ ಬಿಡಿ ಅಂತಾರೆ ಡಾಕ್ಟ್ರು, ಅಥವಾ ಡೋಸೇಜ್ ಕಮ್ಮಿ ಮಾಡ್ತಾರೆ. 100 mg ಇಂದ 50 mg ಬರ್ತಾರೆ. 50 mg ಆಲ್ಟರ್ನೇಟ್ ಡೇಸ್ ತೊಗೊತಾರೆ. ಆಮೇಲೆ ವಾರಕ್ಕೊಂದು ಸಲ ತೊಗೊತಾರೆ, 15 ದಿವಸಕ್ಕೊಂದು ಸಲ ತೊಗೊತಾರೆ, ತಿಂಗಳಿಗೊಂದು ಸಲ ತೊಗೊತಾರೆ. ಹೀಗೆ ಹೇಳಿ ಕಮ್ಮಿ ಮಾಡ್ತಾ ಮಾಡ್ತಾ ಬರ್ತದೆ. ಈಗ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಮಕ್ಕಳಿಗೆ ಇರ್ಬೋದು ದೊಡ್ಡವ್ರಿಗೆ ಇರ್ಬೋದು ಪಿಟ್ಸ್ ರೋಗ, ಅದನ್ನು ತಡೆಗಟ್ಟಕ್ಕೆ ಒಂದು ಕ್ರಮ ಬೇಕಿವತ್ತು. ವೆಹಿಕಲ್ ಓಡಿಸ್ತಿರ್ತಾರೆ, ಕಾರಲ್ಲೇ ಬಂದುಬಿಡ್ತದೆ, ಟ್ರೈನಲ್ಲಿ ಹತ್ತಿರ್ತಾರೆ, ಟ್ರೈನಲ್ಲಿ ಬಂದುಬಿಡುತ್ತೆ, ಬಸ್ಸಲ್ಲಿ ಹೋಗುವಾಗ, ವಾಕ್ ಹೋಗುವಾಗ, ಶಾಪಿಂಗ್ ಹೋದಾಗ, ಯಾವಾಗ ಬೇಕಾದ್ರೂ ಪಿಟ್ಸ್ ರೋಗ ಬರ್ಬೋದು. ಅದಕ್ಕೆ ಇವತ್ತಿನ ಈ ಒಂದು ಮಾಡರ್ನ್ ಟೆಕ್ನಾಲಜಿ, ಕಂಪ್ಯೂಟರ್ ಯುಗದಲ್ಲಿ ಇಂತಿಂಥ ಕಾಯಿಲೆ ಇರೋಗೆ ಎಲ್ಲ ಥರ ಕಾಯಿಲೆ ಬಂದಿದೆ. ಕೆಲವು ಕಾಯಿಲೆ ಕ್ಯೂರ್ ಮಾಡ್ಬೋದು, ಕೆಲವು ಕಾಯಿಲೆ ಕ್ಯೂರ್ ಮಾಡೋಕ್ಕಾಗಲ್ಲ, ಕೆಲವು ಕಾಯಿಲೆ ಕ್ಯೂರ್ ಮಾಡಬೇಕು, ಲೈಫ್ ಲಾಂಗ್ ಸಾಯೋವರೆಗೂ ಮೆಡಿಸಿನ್ ತೊಗೋಬೇಕು, ಈ ಥರ ಸ್ಥಿತಿಲಿದೆ. ಹಾಗಾದರೆ ಮೂರ್ಛೆ ರೋಗ ಯಾರಿಗೆ ಯಾವಾಗ ಬರ್ತದೆ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಅದರ ಪರಿಹಾರ ಒಂದಿದೆ. ಈ ಪಿಟ್ಸ್ ರೋಗ ಬರಲಿಕ್ಕೆ ನಾನೊಂದು ರಿಸರ್ಚ್ ಮಾಡಿದ್ದೀನಿ. ರಿಸರ್ಚ್ ಅಂದ್ರೇನು? ರಿಸರ್ಚ್ ಅಂದರೆ ಸಂಶೋಧನೆ. ಈ ಲವ್ ಮಾಡ್ತಾರೆ ಹುಡುಗ ಹುಡುಗಿರು, ಲವ್ ಮಾಡಿಬಿಟ್ಟು ಕೆನೆಗೆ ಆ ಲವ್ ಡಿಸಪಾಯಿಂಟ್ ಆಗುತ್ತೆ, ಬ್ರೇಕ್ ಆಗಿಬಿಡ್ತದೆ. ಆ ಬ್ರೇಕ್ ಆದಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನಿಂದ ಮೂರ್ಛೆ ರೋಗ, ಪಿಟ್ಸು ಒಂದು. ಅಪ್ಪನಿಗಿಲ್ಲ ಅಮ್ಮನಿಗಿಲ್ಲ, ಮಗನಿಗೆ ಬಂತು. ಯಾಕೆ? ಲವ್ವಲ್ಲಿ ಡಿಸ್ಕಂಟಿನ್ಯೂ ಆಯಿತು. ಅವಳು ಕೈ ಬಿಟ್ಬಿಟ್ಲು, ಯಾವನ್ನ ಮದುವೆ ಮಾಡ್ಕೊಂಡು ಹೋದ್ಲು ಅಂತ ಇವ್ನು ಕೊರಗಿ ಬ್ರೈನ್ಗೆ ಸ್ಟ್ರೆಸ್ ಮಾಡಿ ಅವನಿಗೆ ಪಿಟ್ಸ್ ರೋಗ ಬಂತು. ಇದು ಒಂದು ಸ್ಟೋರಿ. ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ನಂಗೆ ಏಳಿಗೆ ಆಗ್ತಿಲ್ಲ ಅಂತ ದಿನ ಮಲಗುವಾಗ ಕೊರಗಿ ಅವನಿಗೆ ಪಿಟ್ಸ್ ಬಂದುಬಿಡುತ್ತೆ. ಕೊರಗೋ ರೋಗ, ಡಿಪ್ರೆಷನಿಂದ ಪಿಟ್ಸ್ ಬರ್ತಾ ಇದೆ ಇವತ್ತಿನ ದಿವಸ. ಫೇಲ್ ಆಗಿಬಿಟ್ಟೆ, ಎಕ್ಸಾಮಲ್ಲಿ ಫೇಲ್ ಆಯಿತು, ಕೆಲಸ ಸಿಕ್ಕಲಿಲ್ಲ, ಅಯ್ಯೋ ಮದುವೆ ಆಗಲಿಲ್ಲ, ಹೆಣ್ಣು ಸಿಕ್ಕಿಲ್ಲ, ಮದುವೆ ಆಗಿಲ್ಲ, ಏಜ್ ಆಗೋಯ್ತು, ಮದುವೆ ಆಗಿಲ್ಲ, ವಯಸ್ಸಾಗೋಯ್ತು, ಅಯ್ಯೋ ನನ್ನ ಮದುವೆನೇ ಆಗಲಿಲ್ಲ, ಅವರೆಲ್ಲ ಮದುವೆ, ನಾನು ಇನ್ನೂ ಮದುವೆ ಆಗಿದೆ, ಮುದುಕ ಆಗ್ತಿದ್ದನಲ್ಲ, ಬಿಳಿ ಕೂದಲು ಬಂದುಬಿಡ್ತು, ಗಡ್ಡ ಬಿಳಿ ಬಂತು, ತಲೆ ಕೂದಲು ಬಿಳಿ ಬಂತು, ಬ್ಯೂಟಿ ಹೊರಟಾಯ್ತು, ಇನ್ನೂ ಮದುವೆ ಆಗಿಲ್ಲ, ಈ ಯೋಚನೆ ಡಿಪ್ರೆಷನ್ಲಿ ಪಿಟ್ಸ್ ರೋಗ ಬರ್ತಾ ಇದೆ. ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ಟ, ಮನೆ ತೊಗೊಂಬಿಟ್ಟ, ಅಯ್ಯೋ ಮದುವೆ ಆಯಿತು, ಮಕ್ಕಳಾಯಿತು, ಚಿನ್ನ ಏನು, ವಜ್ರ ಏನು, ಬೆಳ್ಳಿ ಏನು, ಅಯ್ಯೋ ಅವನು ಎಷ್ಟು ಚೆನ್ನಾಗಿ ಬೆಳೀತಿದ್ದಾನೆ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಬೆಳೆದೋದ, ನಾನು ಹಿಂಗೆ ಇದ್ದೀನಲ್ಲ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಉದ್ಧಾರ ಆಗಿಬಿಟ್ಟ, ನಾನು ಹಿಂಗೆ ಇದ್ದೀನಲ್ಲ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಏನಪ್ಪ ಅವನು ಆಡಂಬರ, ನಾನು ಹಿಂಗೆ ಇದ್ದೀನಲ್ಲ. ನನ್ನನ್ನು ಬೆಳವಣಿಗೆ ನೋಡಿ ಕೊರಗಿ ಡಿಪ್ರೆಷನ್ಗೆ ಹೋಗಿ ಪಿಟ್ಸ್ ಬಂದುಬಿಡ್ತು. ಇದು ಒಂದು ಜನ ಕೆಟಗರಿ. ಎರಡನೇದು ಶಿಶು ಅಪಹರಣ ದೋಷದಿಂದ ಪಿಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಕರ್ಮಸಿದ್ಧತೆ. ಇತ್ತೀಚೆಗೆ ನಾನು ಯಾವುದೋ ಒಂದು ಶ್ಲೋಕ ಓದುವಾಗ ಅದರಲ್ಲೊಂದು ಕಡೆ ಬಂತು, ಶಿಶು ಅಪಹರಣ ದೋಷ, ಪೂರ್ವಜನ್ಮ ಮಕ್ಕಳನ್ನ ಅಪಹರಣ ಮಾಡಿದ್ರೆ ಪಿಟ್ಸ್ ರೋಗ ಬರುತ್ತೆ.
ಒಂದು, ಯಾವ ಗಂಡಸು ಸ್ತ್ರೀ ಪರ್ಮಿಷನ್ ಇಲ್ಲದೆ ಅವಳನ್ನ ರೇಪ್ ಮಾಡಿದ್ರೆ ಪಿಡ್ಸ್ ರೋಗ ಬರ್ತದಂತೆ ನೋಡಿ. ಅಂದರೆ ಒಬ್ಬ ಪುರುಷ ಶೀಲಭಂಗ ಮಾಡಿದ್ರೆ ಬಲಾತ್ಕಾರದಿಂದ ಅತ್ಯಾಚಾರ ಮಾಡಿದ್ರೆ ಪಿಡ್ಸು ಅವನ ವಂಶ ಪೂರ್ತಿ ಬರುತ್ತಂತೆ. ಒಂದು ಗಂಡಸು ಒಂದು ಹೆಣ್ಮಕ್ಳನ್ನ ರೇಪ್ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ಆ ಗೋತ್ರದವ್ರು ಎಲ್ರಿಗೂ ಪಿಡ್ಸ್ ಬರ್ತಂತೆ ಆ ಸ್ತ್ರೀ ಶಾಪದಿಂದ. ಇದು ಒಂದು ಕರ್ಮಸಿದ್ಧ ಅಂತ. ಮೂರನೇದು, ದೇವಾಲಯಗಳಲ್ಲಿ ದೇವಸ್ಥಾನಗಳಲ್ಲಿ ರಾಜನ ಆಸ್ಥಾನದಲ್ಲಿ, ಈಗ ರಾಜರು ಯಾರಿಲ್ಲ, ನಮ್ಮ ತಹಶೀಲ್ದಾರ್ DC MLA MP ಇವರೇ ರಾಜರು. ರಾಜನ ಆಸ್ಥಾನದಲ್ಲಿ ವಸ್ತ್ರ ಒಡವೆಗಳನ್ನು ಕದ್ದಿದ್ದರೆ ಪಿಡ್ಸ್ ರೋಗ ಬರ್ತದೆ. ಕಠೋರ ಕೃತ್ಯದಿಂದ ಅಪಸ್ಮಾರ ರೋಗ ಬರ್ತದೆ ಎಂದು. ಆದ್ದರಿಂದ ಯಾರ್ಯಾರು ಕದ್ದಿದ್ದೀರೋ ಇವತ್ತು ಕಳ್ಳರು ಯಾರಿದ್ದಾರೋ ಅವ್ರಿಗೆಲ್ಲ ನೆಕ್ಸ್ಟ್ ಬರ್ಚಲ್ಲಿ ಮೂರ್ಛೆ ರೋಗ, ಅವ್ರಿಗೆ ಕಬ್ಬಣ ಕೊಟ್ಟ ತಕ್ಷಣ ನಿಂತೋಗ್ಬಿಡ್ತದೆ, ಕೈಗೆ ಕಬ್ಬಣ ಕೊಟ್ಟ ತಕ್ಷಣ ನಿಂತೋಗ್ಬಿಡ್ತದೆ. ಇವತ್ತಿನ ಸಂಚಿಕೆ ನಾನು ಈ ಮೂರ್ಛೆಗೆ ಭಾಳಷ್ಟು ಮಾಡಿದ್ದೀನಿ. ಆದರೆ ಇವತ್ತಿನ ಏನು ಸ್ಪೆಷಲಪ್ಪ ಅಂತಂದರೆ ಮಕ್ಕಳಿಗೆ ಬರ್ತಿದೆ, ಚಿಕ್ಕ ಮಕ್ಕಳಲ್ಲಿ. ಈಗ ದೊಡ್ಡವ್ರು ಬಿಡಿ, ಹೆಂಗೋ ದಬಾಯಿಸ್ಬೋದು. ಆಡೋ ಮಕ್ಕಳು, ಇನ್ನೂ ಅಂಬೆಗಾಲ ಹಾಕೋ ಮಕ್ಕಳು, ಗೋಡೆ ಹಿಡ್ಕೊಂಡು ನಡೆಯೋ ಮಕ್ಕಳಿಗೆ ಪಿಡ್ಸ್ ಬರ್ತಾಯಿದೆ. ಆ ಪಿಡ್ಸು ಆಮೇಲೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಇತ್ತೀಚೆ ಬರ್ತಿದೆ. ಕಬ್ಬಣ ಕದ್ದರೆ ಪಿಡ್ಸ್ ಬರುತ್ತೆ. ಕಬ್ಬಣ ಕದಿಬಾರ್ದು. ಅಕಸ್ಮಾತ್ ಕಬ್ಬಣ ಕದ್ದರೆ ಆ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡೋಕು. ಇಲ್ಲಾಂದರೆ ನೆಕ್ಸ್ಟ್ ಬರ್ತಲ್ಲಿ ಪ್ರಾರಬ್ಧರೋಗ, ಸ್ವಂತ ಜಾತಕದ ದೋಷ, ಅಪ್ಪ ಅಮ್ಮನಿಗೆ ಪಿಡ್ಸಿಲ್ಲ, ಇವನಿಗೆ ಪಿಡ್ಸಿದೆ, ಕಬ್ಬಣ ಕದ್ದಿದ್ದಾನೆ, ವೆಹಿಕಲ್ ಕದೀತಾರೆ, ಕಾರ್ ಕದೀತಾರೆ, ಅದರಲ್ಲೆಲ್ಲ ಕಬ್ಬಣ. ಶನಿ ಗ್ರಹ, ಕಬ್ಬಣ ಅಂದರೆ ಶನಿ. ವೆಹಿಕಲ್ಲು, ಕಾರ್ಗಳು ಕದಿಯೋದು, ಕಬ್ಬಣದ ಐಟಮ್ಸ್ ಕದ್ಬಿಡೋದು, ಗೇಟ್ ಕತ್ಕೊಂಡ್ಬಿಡೋದು. ಏನೋ ಕಬ್ಬಣ ಕದ್ದರೆ ಅವನು ಮುಂದಿನ ಜನ್ಮದಲ್ಲಿ ಅವನೊಬ್ಬರಿಗೆ ಪಿಡ್ಸ್ ಬರುತ್ತೆ. ಅವ್ರ ಅಪ್ಪ ಅಮ್ಮಂಗಿಲ್ಲ, ಮುತ್ತಾತನಿಗಿಲ್ಲ, ಅವನೊಬ್ಬರಿಗೆ ಬರುತ್ತೆ. ಅವನ ಕೈಗೆ ಕಬ್ಬಣ ಕೊಟ್ಟ ತಕ್ಷಣ ಪಿಡ್ಸ್ ತಿಂತೋಗ್ಬಿಡ್ತದೆ. ಶನಿ. ಚೋರ ಕೃತ್ಯ, ಕಳ್ತನ ಮಾಡಬಾರ್ದು. ಕಳ್ತನ ಮಾಡಿಬಿಡ್ತೀವಿ ಹೊಟ್ಟೆ ಪಾಡ್ಗೋ, ಏನೋ ಇವಾಗೇನು ಅನ್ಸಲ್ಲ, ಈ ಜನ್ಮದಲ್ಲಿ ಪಿಡ್ಸೇ ಬರೋಲ್ಲ. ಕಳ್ತನ ಮಾಡಿ, ಅಯ್ಯೋ ಎಷ್ಟು ಜನ ಮನೆ ಕಳ್ತನ ಮಾಡಿ ನಂಗೆ ಪಿಡ್ಸೇ ಇಲ್ಲ ಅಂತಾನೆ. ನೆಕ್ಸ್ಟ್ ಹುಡುವಾಗ ಬರ್ತೆ ಅವನಿಗೆ ಪಿಡ್ಸ್ ರೋಗ ಬರೋದು. ಕಬ್ಬಣ ಕದ್ದಿದ್ದಾನೆ, ವಸ್ತ್ರಾಪರಣ, ಸುವರ್ಣಾಪರಣ, ರಜತಾಪರಣ, ಬೆಳ್ಳಿ ಕದ್ರೆ ಮೈಯಲ್ಲೇ ಬೆಳಗಾಗುತ್ತೆ, ತೊಂದರೋಗ ಬಂದುಬಿಡುತ್ತೆ. ಅದರಿಂದ ಇವತ್ತು ಯಾರ್ಯಾರು ಏನೇನು ಕದ್ದಿದ್ದೀರೋ ನೆಕ್ಸ್ಟ್ ಅವ್ರು ಪಿಡ್ಸಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಉಡಬೇಕು. ಏನು ಕದ್ದು ತಕ್ಷಣ ಪದ್ಮಭೂಷಣ ಬರಲ್ಲ, ಭಾರತ ರತ್ನ ಬರೋದಿಲ್ಲ, ದೊಡ್ಡ ಕಳ್ಳ ಅಂತೇಳಿ. ಕರ್ಮ ಒಂದು. ಮೂರನೇದು, ನದಿ ಒಳಗೆ ನೀರಿನಲ್ಲಿ ಸಾಯಿಸಿದ್ರೆ ಜಲಮೃತ್ಯು. ಯಾರನ್ನಾದ್ರೂ ನೀರಿಗೆ ತಳ್ಳಿ ನೀರೊಳಗೆ ಸಾಯಿಸಿದರೆ ಅವರು ವಂಶಪೂರ್ತಿ ಪಿಡ್ಸ್ ರೋಗದಲ್ಲೇ ಹುಡ್ತಾರೆ ಜನ. ಒಂದು ವಂಶದಿಂದ ಬರೋ ರೋಗ, ಇನ್ನೊಂದು ಅವ್ರ ಸ್ವಂತ ಜಾತಕದಿಂದ ಬರ್ತಾರೋ ರೋಗ ಇದು. ಅದಕ್ಕೆ ಜಲ ಮೃತ್ಯು ದೋಷ. ನೀರಲ್ಲೇ ಸಾಯಿಸ್ಬಿಡೋದು, ನೀರು ತಳ್ಳಿ ಸಾಯಿಸ್ಬಿಡೋದು, ಇಲ್ಲ ನೀರಲ್ಲಿ ಅವನಿಗೆ ಹೊಡೆದು ಸಾಯಿಸೋದು, ಈ ಥರ ದೋಷ. ಇನ್ನೊಂದಿದೆ ಕಾರಣ, ದೇವಸ್ಥಾನಗಳಲ್ಲಿ ಕದಿಬಾರ್ದಂತೆ ನೋಡಿ. ದೇವಸ್ಥಾನದಲ್ಲಿ ಕದ್ದರೆ ಅವನು ಎಲ್ಲೆಲ್ಲಿ ಹೋಗ್ತಿರ್ತಾನೋ, ಯಾತ್ರೆಗೆ ಹೋದಾಗಲೇ ಪಿಡ್ಸ್ ಬರುತ್ತೆ, ದೇವಸ್ಥಾನಕ್ಕೆ ಹೋದಾಗಲೇ ಪಿಡ್ಸ್ ಬರುತ್ತೆ, ಎಲ್ಲ ಅಲ್ಲೇ, ಇನ್ನೆಲ್ಲೂ ಬರೋಲ್ಲ ಅವನಿಗೆ. ಅದಕ್ಕೆ ಎಲ್ಲೂ ಹೊರಗೆ ಟ್ರಿಪ್ಪೇ ಹೋಗಲ್ಲ. ಮನೆ ದೇವ್ರಿಗೆ ಹೋಗ್ತೀನಿ, ಅಲ್ಲಿ ಪಿಡ್ಸ್ ಬಂತು. ಕುಲದೇವಿಗೆ ಹೋದೆ, ಪಿಡ್ಸ್ ಬಂದುಬಿಡ್ತು. ಧರ್ಮಸ್ಥಳಕ್ಕೆ ಹೋದೆ, ಪಿಡ್ಸ್ ಬಂತು. ಕ್ಯೂನಲ್ಲಿ ಬಂದುಬಿಡ್ತು. ದರ್ಶನ ಆಗೋಕ್ಕೆ ಮುಂಚೆ ಪಿಡ್ಸ್. ಆಮೇಲೆ ಅಲ್ಲಿದ್ದವರೆಲ್ಲ ಕಬ್ಬಣ ಕೊಟ್ಟು ನೀರು ಹಾಕಿ ಎಬ್ಬಿಸಿದ್ರು. ದೇವಸ್ಥಾನದಲ್ಲಿ ಕದಿಬಾರ್ದು. ದೇವಸ್ಥಾನದಲ್ಲಿ ಬಿಟ್ಟಂಥ ಚಪ್ಪಲಿಗಳನ್ನು ಕತ್ಕೊಂಡು ಹೋಗ್ತಾರೆ, ಪಾದರಕ್ಷಾ ಅಪಹರಣ, ಅಂಥವ್ರಿಗೆ ರೋಗ ಬರುತ್ತೆ. ಎಷ್ಟೋ ಜನ ದೇವಸ್ಥಾನ ಮುಂದೆ ಚಪ್ಪಲಿ ಬಿಟ್ಟು ದೇವ ದರ್ಶನಕ್ಕೆ ಹೋದರೆ ಬರೋಷ್ಟು ಚಪ್ಪಲಿನೇ ಇರೋಲ್ಲ, ಕತ್ಕೊಂಡು ಹೋಗಿರ್ತಾರೆ. ಪಾದರಕ್ಷಾ ಅಪಹರಣ, ಮೂರ್ಛೆ ರೋಗ ಬಂತು. ಅದರಿಂದ ಕಳ್ಳತನದ ಮಾಡೋರಿಗೆ, ಈಗ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಚಪ್ಪಲಿ ಬಿಟ್ಬಿಟ್ಟು ದೇವಸ್ಥಾನದ ಒಳಗಿದ್ದೀನಿ. ಯಾವನೊಬ್ಬ ಕಳ್ಳ ಭಾಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬರ್ತಾನೆ, ಅವ್ನು ಚಪ್ಪಲಿ ಕಳ್ಳ ಅಂತ ಗೊತ್ತೇ ಆಗಲ್ಲ, ನಾನು ಶೂಸೇ ಎತ್ಕೊಂಡು ಹೋಗ್ಬಿಡ್ತಾನೆ. ನನಗೆ ಒಳ್ಳೇದಾಯಿತು, ನನ್ನ ಕರ್ಮ ಅವ್ನು ಕಟ್ಕೊಂಡ. ನಾನು ಶೂಸ್ ಕತ್ಕೊಂಡು ಹೋದ್ನಲ್ಲ, ಅವನಿಗೆ ಚಪ್ಪಲಿ ಕದಿಯೋದೇಲೇ ಬದುಕಬೇಕು ಸಾಯೋವರೆಗೂ. ನನ್ನ ಶೂಸ್ ತೊಗೊಂಡು ಒಂದು ಸೈಟ್ ತೊಗೊಳ್ಳಿಲ್ಲ ಅವನು. ನನ್ನ ಶೂನ ಕತ್ಕೊಂಡೋಗ್ಬಿಟ್ಟು ಒಂದು ಮನೆ ಕಟ್ಸೋಕ್ಕಾಗಲಿಲ್ಲ. ನನ್ನ ಶೂನ ಕತ್ಕೊಂಡೋಗ್ಬಿಟ್ಟು ಒಂದು ಚಿನ್ನ ಬೆಳ್ಳಿ ಮೈ ಮೇಲೆ ಹಾಕೊಳ್ಳೋಕ್ಕಾಗಲಿಲ್ಲ. ನನ್ನ ಚಪ್ಪಲಿನೋ ಶೂಸ್ನ ಕತ್ಕೊಂಡೋಗಿ
ಅವನೇನು ದೊಡ್ಡ ಶ್ರೀಮಂತರಾಗಲಿಲ್ಲ, ನನ್ನ ದರಿದ್ರ ತೊಗೊಂಬಿಟ್ಟ ಅವನು. ಅದಕ್ಕೆ ಚಪ್ಪಲಿ ಆಭರಣ ಮಾಡಿದ್ರೆ ಪಿಟ್ಸ್ ರೋಗ ಬರುತ್ತೆ. ಈ ಥರದ್ದೆಲ್ಲ ಮಾಡಿರ್ತೀವಿ. ಹಾಗಾದರೆ ಮಕ್ಕಳಿನಿಂದ ಹಿಡಿದು ದೊಡ್ಡವ್ರವರೆಗೂ ಈ ಪಿಟ್ಸ್ ರೋಗ ಶುರುವಾಗಿದೆ. ನನಗೆ ಬಂದಿರೋ ದುಃಖ, ನನಗೆ ಬಂದಿರೋ ಯೋಚನೆ ಅಂದರೆ ಆಡೋ ಮಕ್ಳಿಗೆ ಪಿಟ್ಸ್ ಬಂದುಬಿಟ್ಟಿದೆ. ದೊಡ್ಡವ್ರು ಹೆಂಗೋ ನಡ್ಕೊಂಡು ಹೋಗ್ತದೆ ಬಿಡಿ, ಮಾತ್ರೆ ತೊಗೊಂಡು ಓಡ್ಬೋದು ಆಫೀಸ್ಗೆ ಅಥವಾ ಇಂಜೆಕ್ಷನ್ ತೊಗೊಂಡು ಏನೋ ಒಂದು. ಆಡೋ ಮಕ್ಕಳು, ಇನ್ನು ಅಂಬೆಗಾಲು ಓಡಾಡ್ಕೊಂಡು ನಡೆಯೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಪಿಟ್ಸ್. ಮಕ್ಕಳುಗಳು ಬಾಲ್ಯಾವಸ್ಥೆಯಲ್ಲೇ ಬಾಲಾರಿಷ್ಟ ನಡೆಯುವಾಗಲೇ ಪಿಟ್ಸ್ ರೋಗ. ಮಕ್ಕಳಲ್ಲೇ ಪಿಟ್ಸ್ ಬರ್ತಿತ್ತು ಅಂದರೆ ಯಂಗ್ಸ್ಟರ್ಸು, ಯುವತಿಯರು, ಯೂತ್ಸ್, ಅವ್ರಿಗೆ ಇತ್ತೀಚೆಗೆ ಜಾಸ್ತಿ ಪಿಟ್ಸ್ ಬರ್ತಾ ಇದೆ. ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡಬೇಕು ಅಂದರೆ ನಾವು ಹಾಸ್ಪಿಟ್ಲ್ ನಿಮಾನ್ಸ್ಗೆ ಹೋಗ್ತೀವಿ. ಅಲ್ಲೆಲ್ಲ ನ್ಯೂರಾಲಜಿಸ್ಟು ಮತ್ತು ಎಲ್ಲ ಜನರು ಟೆಸ್ಟ್ ಮಾಡಿ ಕೊನೆಗೊಂದು ಮೆಡಿಸಿನ್ಸ್ ಬರ್ಕೊಡ್ತಾರೆ. ಇಷ್ಟು ವರ್ಷ ತೊಗೊಳ್ಳಿ, ಹೋಗ್ತಾ ಡೋಸೇಜ್ ಕಮ್ಮಿ ಮಾಡಿ ಅಂಥೇಳಿ ಎಲ್ಲ ಅಡ್ವೈಸ್ ಮಾಡಿ ಕಳಿಸ್ತಾರೆ. ಬಟ್ ಆದರೂ ಕೆಲವ್ರಿಗೆ ಇನ್ನೂ ನಿಂತಿಲ್ಲ, ಲೈಫ್ ಲಾಂಗ್ ತೊಗೋಬೇಕು ಅಂದ್ಬಿಡ್ತಾರೆ ಕೆಲವ್ರಿಗೆ. ಪ್ರಾರಬ್ಧ ರೋಗ ಅದಾಯ್ತಾ. ಅದಕ್ಕೆ ಈ ಕಳ್ತನ ಮಾಡುವಾಗ ಜೊತೆಲಿ ಒಬ್ಬ ಅಸಿಸ್ಟೆಂಟ್ ಹೋಗಿರ್ತಾರೆ ನೋಡಿ ಕದಿಯೋಕ್ಕೆ. ಈಗ ನಾನು ಕತ್ಕೊಂಬರಕ್ಕೆ ಹೋಗ್ತೀನಿ, ನನ್ನ ಜೊತೆ ಒಬ್ಬನ ಕರ್ಕೊಂಡು ಹೋಗ್ತೀನಿ ಪ್ಯಾಕ್ ಮಾಡೋಕ್ಕೋ, ಅದು ಎತ್ಕೊಂಬರೋಕ್ಕೋ ಅಥವಾ ಸಹಾಯ ಮಾಡಲಿಕ್ಕೋ, ಗಾಡಿ ಓಡಿಸೋಕ್ಕೋ. ನನ್ನ ಕರ್ಮದನ ಅವನಿಗೂ ಹಂಚ್ಕೊಂಡಿರ್ತಾನೆ, ಅವನಿಗೂ ಬಂದಿರ್ತದೆ ಈ ಪಾಪ, ಈ ಮೂರ್ಛೆ ರೋಗ ಈ ಜನ್ಮದಲ್ಲಿ. ಸಹಾಯ ಮಾಡೋದ್ರಿಂದ ಬರುತ್ತಂತೆ ಕಳ್ಳತನ, ಚೋರ ಕೃತ್ಯಕ್ಕೆ ಸಹಾಯ ಮಾಡಬಾರ್ದು. ಈ ಥರದವರೆಲ್ಲ ಈಗ ಜಾಸ್ತಿ ಆಗ್ತದೆ. ಎಲ್ಲ ಹೊಟ್ಟೆಪಾಡಿಗೆ ಕದ್ದುಬಿಡ್ತಾರೆ, ಉಟ್ಬಿಡ್ತಾರೆ. ಈಗೆಲ್ಲ ಮನೆಗೊಬ್ಬ ಮೂರ್ಛೆ ರೋಗ ವ್ಯಕ್ತಿ ಹುಡ್ತಾಯಿದೆ, ಮನೇಲಿ ಇದ್ದಾರೆ ಈಗ. ಇಲ್ಲ ವಂಶ ಪಾರಂಪರೆಗೂ ಬರ್ತಾನೇ ಇರ್ತದೆ ಈ ಕಾಯಿಲೆ. ಅದಕ್ಕೇನು ಮಾಡಬೇಕು, ಒಂದು ಕಂಚಿನ ಪಾತ್ರ ತೊಗೋಬೇಕು, ಕಂಚಿನ ಲೋಟ, ಕಂಚಿನ ಚೊಂಬು ಅಥವಾ ಯಾವುದಲ್ಲೋ, ಅದರಲ್ಲಿ 8 ಮುಖದ ರುದ್ರಾಕ್ಷಿ, 8 ಮುಖದ ರುದ್ರಾಕ್ಷಿ, ಒಳ್ಳೆ ಪ್ಯೂರು, ಆರ್ಟಿಫಿಷಿಯಲ್ ಡೂಪ್ಲಿಕೇಟ್ ಎಲ್ಲ ಸಿಗುತ್ತೆ. 8 ಮುಖದ ರುದ್ರಾಕ್ಷಿಯನ್ನು ಒಂದು 5-6 ತೊಗೊಂಡು ನೀರು ಹಾಕ್ಬಿಟ್ಟು ನೀರೊಳಗೆ ಅದನ್ನು ಇಟ್ಬಿಡ್ಬೇಕು. ಕಂಚಿನ ಪಾತ್ರೆಯಲ್ಲಿ ನೀರು ತೊಗೊಳ್ಳಿ, ಒಳ್ಳೆ ನೀರು, ಶುದ್ಧವಾದ ನೀರು. ಒಂದು 5-6 ಮುಖದ ರುದ್ರಾಕ್ಷಿನ ಕಂಚಿನ ಪಾತ್ರೆಯಲ್ಲಿ ನೀರು ಹಾಕಿಟ್ಬಿಟ್ಟು ಮುಚ್ಚಿಬಿಡಿ, ನೈಟ್ ಇಟ್ಬಿಡಿ. ಬೆಳಗಿನ ಜಾವ ಎದ್ದೋಳಿ, ಎದ್ದುಬಿಟ್ಟು ಅದನ್ನು ನೀವು ಕುಡಿಬೇಕು. ಹೆಂಗೆ ಮಾಡಬೇಕು ಅಂದರೆ, ನೈಟು ರುದ್ರಾಕ್ಷಿನ ಕಂಚಿನ ಪಾತ್ರೆಯಲ್ಲಿ ಇಟ್ಬಿಟ್ಟು ನಿದ್ದೆ ಬರೋವರೆಗೂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ನಿದ್ದೆ ಬರೋರ್ಗೆ ಹೇಳಬೇಕು. ಯಾಕೆಂದರೆ ಪಿಟ್ಸ್ ಬರೋದು ಕಬ್ಬಣ, ಶನಿಯಿಂದ. ಕಬ್ಬಣದ ವಸ್ತು ಕದ್ದಿರೋದ್ರಿಂದ ಪಿಟ್ಸು. ಪಿಟ್ಸ್ ಬಂದ ತಕ್ಷಣ ಕಬ್ಬಣ ಕೊಟ್ಟರೆ ನಿಂತೋಗುತ್ತೆ. ಕಬ್ಬಣ ಇಲ್ಲ ನನ್ನ ಹತ್ತಿಗೆ ಸದ್ಯಕ್ಕೆ, ಪಿಟ್ಸ್ ಬಂದಿದೆ. ಅದ್ರ ಬದಲು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಮಂತ್ರ ಹೇಳಿದ್ರೆ ಬಾಡಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಐರನ್ನು ತರಕಾರಿ, ಉಪ್ಪು ಮತ್ತು ಹಣ್ಣುಗಳಲ್ಲಿ ನಾವು ತಿನ್ನೋ ಮಾಂಸ, ಮುದ್ದೆ, ಚಪಾತಿಲೆಲ್ಲ ಇರ್ತದೆ. ಆ ಐರನ್ ಕಂಟೆಂಟ್ ಆಹಾರದಲ್ಲಿ ನಾವು ತೊಗೊಂಡ್ರೂ ಕೂಡ ಪಿಟ್ಸ್ ಬರ್ತಿದೆ. ಆದರೆ ನಾವು ತಿಂದಂಥ ಆಹಾರದಲ್ಲಿ ಮತ್ತೆ ಐರನ್ ಜಾಸ್ತಿ ಉತ್ಪತ್ತಿ ಆಗಬೇಕು ಅಂದರೆ ಓಂ ಶಂ ಶನೇಶ್ಚರಾಯ ನಮಃ ಅಂತ ನಿದ್ದೆ ಬರೋವ್ರಿಗೂ ಹೇಳ್ತಾರೆ. ನಿದ್ದೆ ಬಂದಮೇಲೆ ಮಲ್ಕೊಂಬಿಡಿ. ಹಾಗಾಗಿ ಮಂತ್ರ ಹೇಳ್ತಾರೆ, ಮಾತ್ರೆಗಿಂತಲೂ ಪವರ್ಫುಲ್ಲು ಶನಿ ಮಂತ್ರ. ಯಾಕೆಂದರೆ ಪಿಟ್ಸ್ಗೆ ಅಧಿಪತಿ ಶನಿಗ್ರಹ, ಪಿಟ್ಸ್ ಬರೋದು ಮಾಡೋದೇ ಶನಿ. ಅವನಿಗೆ ನಾವು ಮಂತ್ರ ಹೇಳ್ಬಿಟ್ರೆ ನಿಧಾನಕ್ಕೆ ಕಾಯಿಲೆ ಕ್ಯೂರ್ ಆಗುತ್ತೆ. ಇದು ಒಂದು. ಆ ಕಂಚಿನ ಪಾತ್ರೆಯಲ್ಲಿ ನಾವು ಏನು ಮಾಡಿದ್ವಿ, ರುದ್ರಾಕ್ಷಿ ಇಟ್ಟಿದ್ವಲ್ಲ, ಬೆಳಗ್ಗೆ ಎದ್ದೊಳೋದು, ಮುಖ ಎಲ್ಲ ತೊಳೆದ್ಬಿಟ್ಟು ಸೂರ್ಯ ಉದಯ ಆಗುವಾಗ ಅದನ್ನು ಸೂರ್ಯನ ನೋಡ್ತಾ ಅದನ್ನು ಕುಡಿಬೇಕಂತೆ. ಮಂತ್ರ ಹೇಳ್ಬೇಕು, ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ, 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 ಹ್ರೀಂ ಯಚ್ಚಾರೀಯಂ ಹ್ರೀಂ, ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ ಅಂತೇಳಿ ಸೂರ್ಯನ ನೋಡ್ತಾ ಜಪ ಮಾಡಬೇಕಂತೆ. ಅಂದರೆ ಕಂಚಿನ ನೋಡ್ತಲ್ಲಿ ಕಂಚಿನ ಪಾತ್ರೆ ಇಟ್ಟಂಥ ರುದ್ರಾಕ್ಷಿಯನ್ನು ನೀರಲ್ಲಿ ನೆನೆ ಹಾಕಿರ್ತೀವಿ ಹಿಂದಿನ ರಾತ್ರಿ. ಬೆಳಗ್ಗೆ ಎದ್ದ ತಕ್ಷಣ ರುದ್ರಾಕ್ಷಿ ತೆಗೆದುಬಿಟ್ಟು ಆ ನೀರು ಕುಡಿಬೇಕು. ಆಮೇಲೆ ಆ ರುದ್ರಾಕ್ಷಿನ ಒರೆಸ್ಬಿಟ್ಟು ಒಂದು ಕಡೆ ಭದ್ರವಾಗಿಡಿ. ಮತ್ತೆ ನೀರಿಗೆ ಹಾಕಿ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ. ಕುಡಿದ ಮೇಲೆ ಸೂರ್ಯನ ನೋಡಿ ಪ್ರಾರ್ಥನೆ ಮಾಡಬೇಕು. ಏನಂತ, ನೀರು ಕುಡ್ದಿರಬೇಕು, ಬಾಯಲ್ಲಿ ಮಂತ್ರ ಹೇಳ್ತಾ ಇರಬೇಕು. ಸೂರ್ಯ ನೋಡ್ತಾ ಬೆಳಗಿನ ಜಾವ ಆಗ್ತಾನೆ ಉದಯ ಆಗುವಾಗ ಓಂ ಹ್ರೀಂ ಗೃಣಿ ಸೂರ್ಯಾದಿತ್ಯ ಶ್ರೀಂ,
ಓಂ ಹ್ರೀಂ ಗೃಣಿಃ ಸೂರ್ಯಾದಿತ್ಯಶ್ರೀಂ ಓಂ ಹ್ರೀಂ ಗೃಣಿಃ ಸೂರ್ಯಾದಿತ್ಯಶ್ರೀಂ ಓಂ ಹ್ರೀಂ ಗೃಣಿಃ ಸೂರ್ಯಾದಿತ್ಯಶ್ರೀಂ. ರುದ್ರಾಕ್ಷಿ ನೀರು ಬ್ರೈನಲ್ಲಿರೋ ನರ ದೌರ್ಬಲ್ಯವನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ರುದ್ರಾಕ್ಷಿನೇ ಯಾವಾಗಲೂ ಮಾಲೆಯ ಕತ್ತಲ್ಲಿ ಹಾಕಿರಬೇಕು. ಪಿಟ್ಸ್ ರೋಗ ಬರೋರು ಒಳ್ಳೆ ಒರಿಜಿನಲ್ ರುದ್ರಾಕ್ಷಿ ಒಂದಾರು ಧರಿಸಿರಬೇಕು. ರುದ್ರಾಕ್ಷಿ ಮಾಲೆ ಕತ್ತಿಗೆ ಹಾಕೊಳ್ಳೋದ್ರಿಂದ ಚರ್ಮಕ್ಕೆ ಟಚ್ ಆಗೋದ್ರಿಂದ ಪಿಟ್ಸ್ ರೋಗ ಬರಲ್ಲ. ರುದ್ರಾಕ್ಷಿ 8 ಮುಖದ್ದು ರುದ್ರಾಕ್ಷಿಯನ್ನು ಕಂಚಿನ ಪಾತ್ರೆಯಲ್ಲಿ ರಾತ್ರಿ ಹೊತ್ತು ನೀರು ತುಂಬಿಟ್ಟು ಇಟ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಬಿಟ್ಟು ಸೂರ್ಯನ ಮುಂದೆ ನಿಂತ್ಕೊಂಡು ಈ ಮಂತ್ರವನ್ನು 15 ನಿಮಿಷ 20 ನಿಮಿಷ ಹೇಳಿದ್ರೆ 1 ವಾರ 15 ದಿನದಲ್ಲಿ ಶರೀರ ಪುಷ್ಟಿ ಆಗುತ್ತೆ. ಶಕ್ತಿ, ತುಷ್ಟಿ, ಪುಷ್ಟಿ 3 ಉತ್ಪತ್ತಿ ಆಗುತ್ತೆ. ಆಗ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಬ್ರೈನಲ್ಲಿ ಎಲ್ಲ ನ್ಯೂರಾನ್ಸ್ ಅಯಾನಿಕ್ ಕರೆಂಟ್ ಸ್ಟ್ರಾಂಗ್ ಆಗಿ ನಿಮಗೆ ಪಿಟ್ಸು ಕಂಪ್ಲೀಟಾಗಿ ನಿಂತ್ಕೊಳ್ಳುತ್ತೆ. ಇದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂಥ ರುದ್ರಾಕ್ಷಿ ಥೆರಪಿ, ಜಲಥೆರಪಿ. ಜಲ ಅಂದರೆ ನೀರಿನಲ್ಲಿ ರುದ್ರಾಕ್ಷಿ ನೆನೆಸಿ ಆ ರುದ್ರಾಕ್ಷಿ ನೆಂದಿದ್ದ ನೀರನ್ನ ಕುಡಿತಾ ಇದ್ರಂತೆ. ಅದು ಕಂಚಿನ ಪಾತ್ರೆ ಆಗಲೇಬೇಕು. ಬೆಳ್ಳಿ ಇದೆ ನಮ್ಮನೇಲಿ, ಬೆಳ್ಳಿ ಆಗಲ್ಲ. ಚಿನ್ನದ ಚೊಂಬಿದೆ, ಅದು ಬೇಡ. ಕಬ್ಬಿಣದ್ದು, ಸ್ಟೀಲು ಎಲ್ಲ ಕಂಚಿಂದೇ ಆಗಬೇಕು. ಕಂಚಿನ ಪಾತ್ರೆ ನೀರು ಹಾಕಿ ಅದರೊಳಗೆ 8 ಮುಖದ ರುದ್ರಾಕ್ಷಿ ಒಂದು 5-6 ಹಾಕ್ಬಿಟ್ಟು ಇಟ್ಬಿಟ್ಟು ಮಲ್ಕೊಳ್ಳುವಾಗ ಈ ಮಂತ್ರ ಹೇಳಿ. ನಾಳೆ ಬೆಳಗ್ಗೆ ಪಿಟ್ಸ್ ಬರೋಲ್ಲ. ರಾತ್ರಿ ಮಂತ್ರ ಹೇಳಿದ್ರೆ ಪಿಟ್ಸ್ ಬರೋಲ್ಲ. ನಾಳೆ ಬೆಳಗ್ಗೆ ಶನಿ ತಂದೆ ಯಾರು? ಸೂರ್ಯಗ್ರಹ. ಶನಿ ಗ್ರಹದ ಅಪ್ಪ ಯಾರು? ಸೂರ್ಯ. ಆ ಸೂರ್ಯನಿಗೆ ಮಂತ್ರ ಹೇಳಿ ಮಾಡಬೇಕು. ಇದು ಮಾಡ್ತಾ ಬರಬೇಕು. ಎಲ್ಲಿವರೆಗೂ ನಿಮ್ಗೆ ಗುಣ ಆಗುತ್ತೋ ಅಲ್ಲಿವರೆಗೂ ಮಾಡ್ತಾಯಿರಿ. ಮತ್ತು ನೀರಿಂದ ತೆಗೆದು ರುದ್ರಾಕ್ಷಿ ಚೆನ್ನಾಗಿ ಒರೆಸ್ಬಿಟ್ಟು ಭದ್ರ ಒಂದು ಕಡೆ ಇಡಿ. ಮತ್ತೆ ರಾತ್ರಿ ನೆನೆ ಹಾಕಿ, ಮತ್ತೆ ಬೆಳಗ್ಗೆ ತೆಗೀರಿ, ನೆನೆ ಹಾಕಿ. ಸೂರ್ಯ ನೋಡ್ತಾ ಈ ಮಂತ್ರ ಹೇಳ್ತಾ ಬನ್ನಿ. ಶನಿ ಮಂತ್ರ ಅಪ್ಪ ಮಗನಿಬ್ಬರು ಮಂತ್ರ ಹೇಳಿದ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಇದು ನನ್ನ ಕಡೆಯಿಂದ ಕೊಡುವಂಥ ವಿಶೇಷ ಥೆರಪಿ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಮತ್ತು SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನಿಮಗೆ ವಿಶೇಷವಾಗಿ ಎಲ್ಲ ಎಪಿಸೋಡ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.